ರಾಜ್ಯದಲ್ಲಿ ಈಗ ಜಾತಿ ಜನಗಣತಿ ವಿಚಾರದ ಪರವಾಗಿ ವಿರುದ್ಧವಾಗಿ ರಾಜಕಾರಣಿಗಳು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಜಾತಿ ಜನಗಣತಿಯನ್ನು ರಿಲೀಸ್ ಮಾಡಬೇಕಾ ಮಾಡಬಾರದಾ ಅನ್ನೋ ವಿಚಾರಕ್ಕೆ ಕಾಂಗ್ರೆಸ್ನಲ್ಲೇ ಅಪಸ್ವರಗಳಿದೆ. ರಾಜ್ಯದಲ್ಲಿ ಸದ್ಯಕ್ಕೆ ಜೋರಾಗಿದೆ ಜಾತಿ ಜನಗಣತಿ ಫೈಟ್. ವಿಪಕ್ಷಗಳ ಮೂಢ ಅಸ್ತ್ರಕ್ಕೆ ಸಿಎಂ ಅಹಿಂದ ಪ್ರತ್ಯಸ್ತ್ರವನ್ನ ಬಿಟ್ಟಿದ್ರು. ಮೊದಲ ಬಾರಿಗೆ ಪತ್ನಿ ಹೆಸರು ಪ್ರಸ್ತಾಪಿಸಿ ಭಾವನಾತ್ಮಕ ದಾಳವನ್ನು ಉರುಳಿಸಿದ್ರು. ನಿನ್ನೆ ರಾಯಚೂರಿನ ಮಾನ್ವಿಯಲ್ಲಿ ಪತ್ನಿಗೆ ಕಳಂಕ ಹಚ್ಚಿದ್ದೇ ಸಿದ್ದರಾಮಯ್ಯ ಅಂತ ದಳಪತಿ ಆಮೇಲೆ ಕೌಂಟರ್ ಕೊಟ್ಟರು. ಸೊ ಹಾಗಾಗಿ ಈಗ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ಮಾತಿನ ಜಟಾಪಟಿ ಹೇಗಿದೆ ಬನ್ನಿ ನೋಡೋಣ. ವಿಪಕ್ಷಗಳ ವಿರುದ್ಧ ಸಿದ್ದರಾಮಯ್ಯ ಅಹಿಂದಾಸ್ತ್ರ. ಮೊದಲ ಬಾರಿಗೆ ಪತ್ನಿ ಬಗ್ಗೆ ಪ್ರಸ್ತಾಪಿಸಿ ಭಾವನಾತ್ಮಕ ದಾಳ. ಮೂಡಾ ಪ್ರಕರಣದಲ್ಲಿ ಇಕ್ಕಟ್ಟು ಎದುರಿಸ್ತಾ ಇರುವ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧ ಸರಣಿ ಅಟ್ಯಾಕ್ ಶುರು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಆತ್ಮಸಾಕ್ಷಿಯ ಕೋರ್ಟ್ ಬಗ್ಗೆ ಮಾತನಾಡಿದ್ದ ಸಿದ್ದರಾಮಯ್ಯ ರಾಯಚೂರು ಸಮಾವೇಶದಲ್ಲಿ ಜನತಾ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ವಿಪಕ್ಷಗಳ ಸುಳ್ಳು ಮತ್ತು ಕಪಟ ಷಡ್ಯಂತ್ರಕ್ಕೆ ತಕ್ಕ ಪಾಠ ಕಲಿಸಲು ಸಿದ್ಧರಾಗಿ ಅಂತ ಕರೆ ಕೊಟ್ಟಿದ್ದಾರೆ. ಪತ್ನಿ ಪಾರ್ವತಿಯವರ ಬಗ್ಗೆ ಮೊದಲ ಬಾರಿಗೆ ಮಾತನಾಡಿದ ಸಿದ್ದರಾಮಯ್ಯ ರಾಜಕಾರಣ ಗೊತ್ತಿಲ್ಲದ ಪತ್ನಿಗೂ ರಾಜಕೀಯ ರಾಡಿಗೆಳೆದಿದ್ದಾರೆ. ವಿನಾಕಾರಣ ತಮ್ಮ ಪತ್ನಿ ಪಾರ್ವತಿ ಹೆಸರಿಗೆ ಕಳಂಕ ಮೆತ್ತಿದ್ದಕ್ಕೆ ಕ್ಷಮಿಸಬೇಡಿ ಅಂತ ಭಾವನಾತ್ಮಕ ದಾಳ ಉರುಳಿಸಿದ್ದಾರೆ. ಇನ್ನು ಕುರಿ ಕಾಯುವವರ ಮಗ 2ನೇ ಬಾರಿ ಸಿಎಂ ಆಗಿದ್ದೇ ತಪ್ಪ ಅಂತ ಅಹಿಂದಾಸ್ತ್ರ ಬಿಟ್ಟಿದ್ದಾರೆ. ಇದರ ಜೊತೆಗೆ ರಾಜೀನಾಮೆ ಒತ್ತಾಯದಿಂದ ಬೇಸರ ಆಗಿದೆ, ಆದ್ರೆ ಈ ಹೋರಾಟ ಜನರಿಗಾಗಿ ಅಂತ ಹೇಳಿ ಅನುಕಂಪಾಸ್ತ್ರವನ್ನು ಬಳಸಿದ್ದಾರೆ. ನಾನು ಹಿಂದುಳಿದ ಜಾತಿಗೆ ಸೇರಿದಂತವನು. ಸಿದ್ದರಾಮಯ್ಯ ಕುರಿ ಕಾಯ್ಕೊಂಡಿದ್ದವನ ಮಗ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತ ಒಟ್ಟೂರಿ. ಇವನಿಗೆ ಅಶೋಕನಿಗೆ ಒಟ್ಟೂರಿ, ಯಡಿಯೂರಪ್ಪನಿಗೆ ಒಟ್ಟೂರಿ, ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ, ಕುಮಾರಸ್ವಾಮಿಗೆ ಒಟ್ಟೂರಿ. ಇದನ್ನ ನೀವು ಸಹಿಸಿಕೊಳ್ಳಕ್ಕೆ ತಯಾರಾಗಿದ್ದೀರಾ? ಮೂಡ ವಿಚಾರದಲ್ಲಿ ಆತ್ಮಸಾಕ್ಷಿಯ ನ್ಯಾಯಾಲಯದ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಹಿಂದುಳಿದ ವರ್ಗದ ದಾಳವನ್ನ ಉರುಳಿಸಿದ್ದಾರೆ. ಕುರಿ ಕಾಯುವವರ ಮಗ ಹಿಂದುಳಿದ ವರ್ಗದವರೊಬ್ಬ ಈ ಮಟ್ಟಕ್ಕೆ ಬಂದ್ರು ಅನ್ನೋದನ್ನ ಸಹಿಸೋಕ್ಕಾಗದೆ ಈ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಎಮೋಷನಲ್ ಆದಂಥ ರಾಜಕೀಯ ದಾಳವನ್ನು ಮುಖ್ಯಮಂತ್ರಿಗಳು ಉರುಳಿಸಿದ್ದಾರೆ. ಆದರೆ ಈ ಎಮೋಷನಲ್ ದಾಳ ಮುಖ್ಯಮಂತ್ರಿಯನ್ನ ಸೇಫ್ ಮಾಡುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಪತ್ನಿಗೂ ಕಳಂಕ ಹಚ್ಚಿದ್ದೇ ಸಿದ್ದು ಎಂದ ದಳಪತಿ. ಸಿದ್ದರಾಮಯ್ಯ ಅಸ್ತ್ರಗಳಿಗೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರೇ ಅವರ ಪತ್ನಿಯನ್ನ ಹೊರಗೆ ತಂದವರು. ಮನೆಯಲ್ಲಿ ಗೌರವದಿಂದ ಇದ್ದವರನ್ನ ಹೊರಗೆ ತಂದದ್ದು ಅವರು. ಅವರ ನಡವಳಿಕೆಯಿಂದ ಅವರು ಹೊರಗೆ ಬಂದಂತಾಗಿದೆ. ನೀವೇ ತಪ್ಪು ಮಾಡಿ ಇಂತಹ ವಿಷಯಗಳನ್ನೆಲ್ಲ ಯಾಕೆ ಜನರ ಮುಂದೆ ಹೇಳ್ತೀರಾ ಅಂತ ಕಿಡಿಕಾರಿದ್ದಾರೆ. ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೇ ಅಂತವು ಅವ್ರ ಹೆಂಡ್ತಿನ ಯಾರು ನೀವು ತಗೊಂಬಂದಿದ್ದೀರಿ? ನಿಮ್ಮ ಹೆಂಡ್ತಿನ ಗೌರವಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಬರಂಗೆ ಮಾಡ್ಕೊಂಡಿರೋರು ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಗಳ ನಡವಳಿಕೆಯಿಂದ. ಇನ್ನು ಮಾತೆತ್ತಿದ್ರೆ ಅಹಿಂದ ಅಹಿಂದ ಅನ್ನೋ ಸಿದ್ದರಾಮಯ್ಯ ಅಹಿಂದ ವರ್ಗಗಳಿಗೆ ಸಿದ್ದರಾಮಯ್ಯ ಏನ್ ಮಾಡಿದ್ದಾರೆ ಅಂತ ಹೇಳಿ. ವಾಲ್ಮೀಕಿ ನಿಗಮದಲ್ಲಿ ಲೂಟಿ ಹೊಡೆದಿರೋದು ನೋಡಿದ್ದೀವಲ್ಲ ಅಂತ ಟಾಂಗ್ ಕೊಟ್ರು. ತಮ್ಮ ಹಿಂದಿನ 14 ತಿಂಗಳ ಅಭಿವೃದ್ಧಿ ಹಾಗೂ ಈಗಿನ ಸಿದ್ದರಾಮಯ್ಯರ 15 ತಿಂಗಳ ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಸಿದ್ದರಾಮಯ್ಯ ಬರಲಿ ಅಂತ ಎಚ್ಡಿಕೆ ಸವಾಲೆಸೆದ್ರು. ನಾನು 14 ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯರಿಗೆ ಚಾಲೆಂಜ್ ಮಾಡ್ತೀನಿ. ಈ 15 ತಿಂಗಳಲ್ಲಿ ಅವರೇನು ಮಾಡಿದ್ರು? ಸ್ವಂತ ಸರ್ಕಾರ ಇಟ್ಕೊಂಡು. ನಾನು 14 ತಿಂಗಳಲ್ಲಿ ಏನು ಮಾಡಿದ್ದೀನಿ? ಇವರು ಸರಿಯಾದ ರೀತಿಯ ಕೋಆಪರೇಷನ್ ಇಲ್ಲದೆ ಓಪನ್ ಚಾಲೆಂಜ್ ಇದೆ. ನನಗೆ ಸವಾಲು ಸ್ವೀಕಾರ ಮಾಡ್ತೀನಿ, ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ. ಮಾತಾಡ್ತಿದ್ರೆ ಅಹಿಂದ ಏನು ಮಾಡಿದಿರಿ? ಅಹಿಂದಾಗೆ ನೋಡಿಲ್ವ ವಾಲ್ಮೀಕಿ ನಿಗಮದ್ದು ಏನೇನು ಮಾಡಿದಿರಿ? ಲೂಟಿ ಹೊಡೆದಿರೋದು. ರಾಯಚೂರಿನಲ್ಲಿ ಸಿದ್ದರಾಮಯ್ಯನವರು ಪ್ರಯೋಗ ಮಾಡಿರುವಂತಹ ಅಹಿಂದಾಸ್ತ್ರಕ್ಕೆ ಕುಮಾರಸ್ವಾಮಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ಅಹಿಂದ ಅಂತಾರೆ. ಅಹಿಂದ ವರ್ಗಕ್ಕೆ ಅವರು ಏನು ಮಾಡಿದ್ದಾರೆ ಅಂತ ಹೇಳಬೇಕು. ಅಹಿಂದ ಹೆಸರಿಕೊಂಡೇ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ ಅಂತ ಕೂಡ ಟಕ್ಕರ್ ಕೊಟ್ಟರು. ಇದೇ ವೇಳೆ ಅಭಿವೃದ್ಧಿ ಚಾಲೆಂಜನ್ನು ಕೂಡ ಸಿದ್ದರಾಮಯ್ಯನವರಿಗೆ ಕುಮಾರಸ್ವಾಮಿ ಹಾಕಿದ್ದಾರೆ. ಹಿಂದಿನ ತಮ್ಮ 14 ತಿಂಗಳ ಅವಧಿಯ ಅಭಿವೃದ್ಧಿಗೂ ಈಗಿನ ಸಿದ್ದರಾಮಯ್ಯನವರ 15 ತಿಂಗಳ ಅವಧಿಗೂ ಏನೆಲ್ಲ ಆಗಿದೆ ಅನ್ನುವಂಥದ್ದು, 2 ಅವಧಿಯಲ್ಲಿ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಚರ್ಚೆಗೆ ನಾನು ರೆಡಿ ಇದ್ದೇನೆ, ಸಿದ್ದರಾಮಯ್ಯನವರು ಕೂಡ ಬರ್ತಾರಾ ಅನ್ನುವಂಥ ಸವಾಲನ್ನು ಕೂಡ ಕುಮಾರಸ್ವಾಮಿ ಅವರು ಹಾಕಿದ್ದಾರೆ. ಇತ್ತ ಸಿದ್ದರಾಮಯ್ಯ ಅಹಿಂದ ಅಸ್ತ್ರವನ್ನ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಹಾಗೂ ಅವರಿಗೆ ಅದರ ಮಾಹಿತಿ ಇಲ್ದೇನೆ ಅವ್ರಿಗೆ ಆ ರೀತಿ ಹೇಳಕ್ ಸಾಧ್ಯ ಇಲ್ಲ. ಒಬ್ಬ ಹಿಂದುಳಿದ ಸಮುದಾಯದವನು ಒಬ್ಬ ಕುರಿ ಕಾಯುವ ಮಗ ಅಂತ ಅವ್ರು ಹೇಳಬೇಕಾದ್ರೆ ಸ್ವಾಭಾವಿಕವಾಗಿ ಅವ್ರಿಗೂ ಕೂಡ ಹೌದಲ್ಲ ಇದು ಎಲ್ಲೋ ಒಂದ್ ಕಡೆ ಈ ಫ್ಯಾಕ್ಟರ್ ಇರಬಹುದು ಅನ್ನೋದು ಅವ್ರಿಗೆ ಮಾಹಿತಿ ಇದೆ, ಅದಕ್ಕಾಗಿ ಹೇಳಿದ್ದಾರೆ. ಅದರಲ್ಲೇನು ತಪ್ಪೇನಿದೆ? ಒಟ್ನಲ್ಲಿ ಮೂಡಾ ಪ್ರಕರಣದ ತನಿಖೆ ತೀವ್ರತೆ ಪಡೆದುಕೊಳ್ತಿದ್ರೆ ಇತ್ತ ರಾಜಕೀಯ ವಾಕ್ಸಮರವು ಹೆಚ್ಚಾಗ್ತಿದೆ. ವಿಪಕ್ಷಗಳು ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರೆ ಇದು ತಮ್ಮ ವಿರುದ್ಧದ ಸಂಚು ಎನ್ನುವ ಮೂಲಕ ಜನ ಬೆಂಬಲಕ್ಕೆ ಸಿದ್ದರಾಮಯ್ಯ ಕಸರತ್ತು ನಡೆಸಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು. ಜಾತಿ ಜನಗಣತಿ ವರದಿಯನ್ನ ಬಿಡುಗಡೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧದ ಚರ್ಚೆಯ ನಡುವೆ
ಡಿಕೆ ಹರಿಪ್ರಸಾದ್ ಸ್ಫೋಟಕ ಹೇಳಿಕೆಯೊಂದನ್ನ ಹೊರಹಾಕಿದ್ದಾರೆ. ಸರ್ಕಾರ ಬಿದ್ರೆ ಬೀಳ್ಲಿ, ಯಾಕೆ ಹೆದರಬೇಕು? ಸರ್ಕಾರಕ್ಕೆ ಕಂಟಕ ಎದುರಾದ್ರೆ ಆಗ್ಲಿ, ಆದ್ರೆ ಜಾತಿ ಜನಗಣತಿ ತರಲೇಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ನಮ್ಮ ಸರ್ಕಾರ ಬಂದಿರೋದು ಅಧಿಕಾರವನ್ನು ಅನುಭವಿಸಕ್ಕಲ್ಲ, ಬದಲಾಗಿ ಪ್ರಪಂಚ ತಲೆ ಕೆಳಗಾಗಿ ಬಿದ್ರೂ ಕೂಡ ಜಾತಿ ಜನಗಣತಿ ಜಾರಿ ತರಬೇಕು ಅನ್ನುವಂತಹ ನಮ್ಮ ನಿಲುವು ಏನಿದೆ ಅದು ಜಾರಿ ಆಗಬೇಕು ಅಂತ ಸರ್ಕಾರವನ್ನ ಎಚ್ಚರಿಸೋದ್ರ ಜೊತೆಗೆ ನಿನ್ನೆಯ ಡಿಕೆ ಸುರೇಶ್ ಅವರ ಹೇಳಿಕೆಗೂ ಕೌಂಟರ್ ಕೊಟ್ಟಿದ್ದಾರೆ. ಈಗ ಜಾತಿ ಜನಗಣತಿ ಮತ್ತು ಜನಗಣತಿ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಅದು ಪ್ರಣಾಳಿಕೆಯಲ್ಲಿ ಬಹಳ ಪ್ರಮುಖವಾಗಿದ್ದಂಥದ್ದು. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ನೆನ್ನೆನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಪ್ರಪಂಚ ಮೇಲೆ ಬಿದ್ದರೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ಕ್ಷಣವೇ ಜಾರಿಗೆ ತರಬೇಕು. ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ. ವಿರೋಧ ಪ್ರಶ್ನೆ ಅಲ್ಲ. ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ, ಅವ್ರಿಗೂ ಸೇರಿ ಒಳ್ಳೇದಾಗುತ್ತೆ. ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ. ಆತಂಕ ಇದೆಯಾ ಸರ್? ಅಂದ್ರೆ ಅಲ್ಲಲ್ಲ, ಭಯ ಯಾಕೆ ಬೀಳಬೇಕಾಗಿದೆ? ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ರಿಂದ. ಸುಕೇಶ್, ಬಿಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರಿನ ಕೋಪದ ಕಾರಣದಿಂದಾಗಿ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೋ ಅಥವಾ ನಿಜವಾಗ್ಲೂ ಜಾತಿ ಜನಗಣತಿ ವರದಿ ಏನಿದೆ ಅದು ತಡ ಆಗ್ತಾ ಇದೆ, ಆದಷ್ಟು ಬೇಗ ಬರಲಿ ಅಂತ ಅವರ ಒತ್ತಾಯನ? ದಿವ್ಯಜ್ಯೋತಿ, ಒಂದು ಸ್ಪಷ್ಟ, ಕಾಂಗ್ರೆಸ್ನಲ್ಲೂ ಕೂಡ ಎರಡು ಪಂಗಡಗಳಿದ್ದಂತೆ ಕಾಣಿಸ್ತಿದೆ. ಒಂದು ಜಾತಿ ಜನಗಣತಿ ವರದಿ ಜಾರಿ ಆಗಲೇಬೇಕು ಅನ್ನುವಂಥದ್ದು, ಮತ್ತೊಂದು ಜಾತಿ ಜನಗಣತಿ ವರದಿ ಸಮರ್ಪಕವಾಗಿ ನಡೆದೇ ಇಲ್ಲ, ಅದರಿಂದ ನಿಖರವಾದ ಜಾತಿ ಸಮುದಾಯಗಳನ್ನು ಗುರುತಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಎರಡು ಬಣ ಇದೆ. ಎಲ್ಲೋ ಒಂದು ಕಡೆ ಬಿ ಕೆ ಹರಿಪ್ರಸಾದ್ ಅವರು ವೈಯಕ್ತಿಕ ನೆಲೆಗಟ್ಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಭಿನ್ನ ಅಭಿಪ್ರಾಯಗಳನ್ನ ಹಿಂದೆ ಹೊಂದಿದ್ರು. ಇತ್ತೀಚೆಗೆ ಅದು ಸ್ವಲ್ಪ ಪ್ಯಾಚಪ್ ಆಗುವಂಥ ಪ್ರಯತ್ನಗಳು ಕೂಡ ನಡೆದಿತ್ತು. ಆದರೆ ಅದು ಒಂದು ಭಾಗ. ಆದರೆ ಈಗ ಅವರು ಕೊಡ್ತಾ ಇರುವಂಥ ಹೇಳಿಕೆಯನ್ನು ನೋಡ್ತಾ ಇದ್ರೆ, ನಾವು ಹಿಂದೆ ಭರವಸೆಯನ್ನು ಕೊಟ್ಟಿದ್ವಿ, ಅದರಂತೆ ನಡೆಸಿದ್ದನ್ನು ನಾವೇ ಜಾರಿ ಮಾಡದೇ ಇದ್ರೆ ಹೇಗೆ? ಹಾಗಾಗಿ ಸರ್ಕಾರ ಹೋದ್ರೂ ಯಾಕಂದರೆ ಏನಾದ್ರು ಸರ್ಕಾರದೊಳಗೆ ಪಕ್ಷದೊಳಗೆ ಲಿಂಗಾಯತ ಒಕ್ಕಲಿಗ ಸಮುದಾಯದ ನಾಯಕರುಗಳು ವಿರೋಧ ವ್ಯಕ್ತಪಡಿಸಿ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದರೂ ಕೂಡ ಹಾಗೇನಾದರೂ ಅಂತಹ ಪರಿಸ್ಥಿತಿ ಬಂದರೂ ತೊಂದರೆ ಇಲ್ಲ, ಸರ್ಕಾರ ನಮ್ಮ ಕಮಿಟ್ಮೆಂಟ್ ಇಸ್ ಕಮಿಟ್ಮೆಂಟ್ ಅನ್ನುವ ರೀತಿಯಲ್ಲಿ ಅದು ಜಾರಿ ಆಗಲಿ ಅನ್ನುವಂಥ ಒತ್ತಡ ಮತ್ತು ಒತ್ತಾಯವನ್ನು ಅವರು ಮಾಡದಂತೆ ಕಾಣಿಸ್ತಾ ಇದೆ. ಇದು ಸಮುದಾಯದ ಹಿತವನ್ನು ಇಟ್ಕೊಂಡು ಅವರು ಮಾಡದಂತೆ ಕಾಣಿಸ್ತಾ ಇದೆ, ಯಾಕಂದರೆ ಅವರು ಆ ವರದಿಯ ಪರವಾಗಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಆ ಒಂದು ರಿಸ್ಕ್ ಅನ್ನು ತೆಗೆದುಕೊಂಡ್ರೂ ಪರವಾಗಿಲ್ಲ, ಜಾರಿ ಆಗಬೇಕು ಅನ್ನುವಂಥ ಒತ್ತಡ ಮತ್ತು ಒತ್ತಾಯವನ್ನು ಬಿ ಕೆ ಹರಿಪ್ರಸಾದ್ ಮಾಡಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ, ಎಷ್ಟು ಗಂಭೀರ ಸ್ವರೂಪದಲ್ಲಿ ಇದು ಜಾರಿಯಾಗುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುವಂತ ಸಾಧ್ಯತೆ ಇರುತ್ತೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಹೇಳಿಕೆಗಳು ಎಲ್ಲಾ ಪಕ್ಷಗಳಲ್ಲಿ ಜೋರಾಗ್ತಾ ಇದೆ. ರಾಹುಲ್ ಗಾಂಧಿ ತೆಗೆದುಕೊಂಡ ನಿರ್ಧಾರ ಇದು ಅಂತ ಜಮೀರ್ ಅವರ ಮಾತು. ಇಡೀ ರಾಷ್ಟ್ರದಲ್ಲಿ ಜಾತಿ ಸಮೀಕ್ಷೆ ಆಗಬೇಕು ಅಂತ ಚಲುವರಾಯಸ್ವಾಮಿ. ಜಾತಿ ಗಣತಿ ಎಲ್ಲ ಬರೀ ರಾಜಕೀಯ, ಇವಾಗೇನು ಮಾಡೋದು, 2013ರಲ್ಲೇ ಮಾಡಬೇಕಾಗಿತ್ತು ಅಂತ ಕುಮಾರಸ್ವಾಮಿ. ಈ ಮೂಢ ಹಗರಣವನ್ನು ಬದಿಗೊತ್ತೋದಕ್ಕೆ ಜಾತಿ ಗಣತಿ ತಂದಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಕಿಡಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡಿದ್ದಾರೆ. ಪಕ್ಷದ ನಿರ್ಧಾರ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೇ ತಗೊಂಡಿದ್ದಾರೆ, ನ್ಯಾಷನಲ್ ಲೆವೆಲಲ್ಲೇ ತಗೊಂಡಿರೋದು. ಈಗೇನು ಸಿದ್ದರಾಮಯ್ಯ ಈಗ ಹೊಸದಾಗೇನು ತಗೊಂಡಿಲ್ಲ, ಈಗ 1 ವರ್ಷ ಹಿಂದೆನೇ ಮಾನ್ಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರೇ ತಗೊಂಡಿರೋದು ಇದು ನಿರ್ಧಾರ. ಜಾತಿ ಗಣತಿ ವಿಚಾರ ಸರ್, ಅದು ಇಡೀ ರಾಷ್ಟ್ರದಲ್ಲಿ ಆಗಬೇಕು ಅನ್ನೋದು ನಮ್ಮ ಪಕ್ಷದಲ್ಲೂ ಸಹ ಇದೆ ಪ್ರಣಾಳಿಕೆಯಲ್ಲಿ, ಮತ್ತು ಎಲ್ಲ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಜಾತಿ ಗಣತಿ ನಡೀತಾ ಇದೆ. ಸಮೀಕ್ಷೆ ಅದು ಜಾತಿ ಜನಗಣತಿ ಸಂಪುಟದಲ್ಲಿ ಇಷ್ಟು ದಿವಸ ಮಾಡದೇ ಇದ್ದರೆ ಈಗೇನು ಮಾಡ್ತಾರೆ? ಕೇವಲ ರಾಜಕೀಯ ಅಷ್ಟೇ ಬಂದು ಜಾತಿ ಗಣತಿಯನ್ನ ಮಾಡ್ತಿರ್ತಕ್ಕಂಥದ್ದು. ಅವರ ಅಧಿಕಾರ ಅವಧಿಯಲ್ಲಿ ಇದನ್ನ ಯಾಕೆ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಇವತ್ತು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರು ಇವತ್ತು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ತರಾತುರಿಯಲ್ಲಿ ಈ ವರದಿಯನ್ನ ಅನುಷ್ಠಾನ ಮಾಡೋದ್ರ ಬದಲು ವೈಜ್ಞಾನಿಕವಾಗಿ ಇದು ಆಗಬೇಕು. ಜಾತಿ ಗಣತಿ ಬಗ್ಗೆ ನಮ್ಮ ವಿರೋಧ ಏನಿಲ್ಲ. ಜಾತಿ ಜನಗಣತಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅಹಿಂದ ವರ್ಗದವರು ಏನಿದ್ದಾರೆ ಅವರು ರಾಜ್ಯದಲ್ಲಿ ಜಾಸ್ತಿ ಸಂಖ್ಯೆನಲ್ಲಿ ಇದ್ದಾರೆ. ಆ್ಯಕ್ಚುಲ್ ಈಗ ಹೇಗೆ ಬಿಂಬಿತವಾಗ್ತಾ ಇದೆ ಅಂತಂದರೆ ಲಿಂಗಾಯತರು ಮತ್ತು ಒಕ್ಕಲಿಗ ಸಮುದಾಯದವರು ಜಾಸ್ತಿ ಇದ್ದಾರೆ ಅಂತ. ಅದು ಸುಳ್ಳು ಅಂತ ಆಗ್ಬಿಟ್ರೆ ನಮ್ಮ ಹವಾ ಅಥವಾ ಪ್ರಭಾವ ಕಡಿಮೆ ಆಗಿಬಿಡುತ್ತೆ ಅಂತ ಇವರು ಬೇಡ ಅಂತ. ಸೊ ಹೀಗಿದೆ, ಇದನ್ನೂ ರಾಜಕೀಯಕ್ಕೆ ಬಳಸ್ಕೊತಾ ಇದ್ದಾರೆ. ಜನರಿಗೆ ಮಾತ್ರ ಇದನ್ನು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ.